Hello everyone, I am Santosh. Today we are going to discuss the very important topic in DBMS, that is about degree of a relationship. ಆಲ್ರೆಡಿ ನಾವು ರಿಲೇಶನ್ಶಿಪ್ ಅಂದರೆ ಏನು ಅಂತ ಲಾಸ್ಟ್ ವಿಡಿಯೋನಲ್ಲಿ ನೋಡಿದ್ವಿ. ರಿಲೇಶನ್ಶಿಪ್ ಅಂದರೆ ಏನು? ಇಟ್ ಈಸ್ ದಿ ಅಸೋಸಿಯೇಷನ್ ಅಮಂಗ್ ಟೂ ಆರ್ ಮೋರ್ ಎಂಟಿಟೀಸ್. ಅಸೋಸಿಯೇಷನ್ ಅಂದ್ರೆ ಏನು? ಹೌ ಟೂ ಎಂಟಿಟೀಸ್ ಆರ್ ಕನೆಕ್ಟೆಡ್ ಅಂತ ತೋರಿಸೋದಕ್ಕೆ ವಿ ಸೇ ಇಟ್ ಆಸ್ ದಿ ರಿಲೇಶನ್ಶಿಪ್. ಫಾರ್ ಎಕ್ಸಾಂಪಲ್, ಟೀಚರ್ ಮತ್ತು ಸ್ಟೂಡೆಂಟ್, ಇದು ಎರಡು ಎಂಟಿಟಿಗಳು ಹೆಂಗೆ ರಿಲೇಟ್ ಆಗಿರ್ತವೆ? ಟೀಚರ್ ಟೀಚಸ್ ಸ್ಟೂಡೆಂಟ್. ಯಾವ ಟೀಚರು ಯಾವ ಸ್ಟೂಡೆಂಟ್ಗೆ ಟೀಚ್ ಮಾಡ್ತಾರೆ? ಇಟ್ ಈಸ್ ಒನ್ ಆಫ್ ದ ರಿಲೇಶನ್ಶಿಪ್. ಅಥವಾ ಸ್ಟೂಡೆಂಟ್ ಆ್ಯಂಡ್ ಕೋರ್ಸ್, ಯಾವ ಸ್ಟೂಡೆಂಟು ಯಾವ ಕೋರ್ಸನ್ನು ಆಪ್ಟ್ ಮಾಡಿರ್ತಾರೆ, ಅದು ಒಂದು ಕೈಂಡ್ ಆಫ್ ರಿಲೇಶನ್ಶಿಪ್. ಆಲ್ರೆಡಿ ನಾವು ರಿಲೇಶನ್ಶಿಪ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಲೆಟ್ ಅಸ್ ಸಿ ದ ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ಅಬೌಟ್ ಡಿಗ್ರಿ ಆಫ್ ಎ ರಿಲೇಶನ್ಶಿಪ್. ಹಂಗಂದ್ರೆ ಡಿಗ್ರಿ ಆಫ್ ಎ ರಿಲೇಶನ್ಶಿಪ್ ಅಂದ್ರೆ ಏನು? ಡಿಗ್ರಿ ಆಫ್ ಎ ರಿಲೇಶನ್ಶಿಪ್ ಮೀನ್ಸ್ ದ ನಂಬರ್ ಆಫ್ ಎಂಟಿಟೀಸ್ ಪಾರ್ಟಿಸಿಪೇಟಿಂಗ್ ಇನ್ ಎ ರಿಲೇಶನ್ಶಿಪ್. ಅಂದ್ರೆ ಏನು? ಒಂದು ರಿಲೇಶನ್ಶಿಪ್ಪಲ್ಲಿ ಎಷ್ಟು ಎಂಟಿಟೀಸ್ಗಳು ಪಾರ್ಟಿಸಿಪೇಟ್ ಮಾಡ್ತಿರ್ತಾವೋ ಅದಕ್ಕೇನಂತ ಕರೀತಾರೆ? ಡಿಗ್ರಿ ಆಫ್ ಎ ರಿಲೇಶನ್ಶಿಪ್ ಅಂತ ಕರೀತಾರೆ. ಓಕೆ, ಲೆಟ್ ಅಸ್ ರೈಟ್ ಅಬೌಟ್ ಇಟ್. ಡಿಗ್ರಿ ಆಫ್ ಎ ರಿಲೇಶನ್ಶಿಪ್ ಮೀನ್ಸ್ ದ ನಂಬರ್ ಆಫ್ ಎಂಟಿಟೀಸ್, ದ ನಂಬರ್ ಆಫ್ ಎಂಟಿಟೀಸ್ ಪಾರ್ಟಿಸಿಪೇಟಿಂಗ್, ಎಂಟಿಟೀಸ್ ಅಥವಾ ಎಂಟಿಟಿ ಟೈಪ್ಸ್ ಪಾರ್ಟಿಸಿಪೇಟಿಂಗ್ in a relationship, in a relationship is the degree, is the degree of a relationship. ಅಂದ್ರೆ ಏನು ಆ್ಯಕ್ಚುಲಿ? ಒಂದು ಎರಡು ಎಂಟಿಟಿಗಳು ಅದಾವೆ ಅಂತ ತಿಳ್ಕೊಳ್ಳಿ. ಒಂದು ರಿಲೇಶನ್ಶಿಪ್ ಇದೆ ಅಂತ ತಿಳ್ಕೊಳ್ಳಿ. ಆ ರಿಲೇಶನ್ಶಿಪ್ಪಲ್ಲಿ ಎಷ್ಟು ಎಂಟಿಟಿಗಳು ಪಾರ್ಟಿಸಿಪೇಟ್ ಮಾಡ್ತಿರ್ತಾವೆ ಅದಕ್ಕೇನಂತ ಕರೀತಾರೆ? ಡಿಗ್ರಿ ಆಫ್ ಎ ರಿಲೇಶನ್ಶಿಪ್. ಹಂಗಂದ್ರೆ ನಾನು ಟೈಪ್ ಬೈ ಟೈಪ್ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಹಂಗಂದ್ರೆ ಫಸ್ಟ್ ಟೈಪ್ ಆಫ್ ಡಿಗ್ರಿ ಆಫ್ ಎ ರಿಲೇಶನ್ಶಿಪ್ ಏನಂದರೆ, ಆರ್ ಯೂನರಿ ರಿಲೇಶನ್ಶಿಪ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಯೂನರಿ ಅಂದರೆ ಏನು? ಇಫ್ ಓನ್ಲಿ ಒನ್ ಎಂಟಿಟಿ ಈಸ್ ಪಾರ್ಟಿಸಿಪೇಟಿಂಗ್ ಇನ್ ಎ ರಿಲೇಶನ್ಶಿಪ್. ಈ ಥರ ಅವರು ಯೂನರಿ, ಬೈನರಿ, ಟರ್ನರಿ ಅಂತ ಹೇಳ್ಕೊತ ಹೋಗ್ತಾರೆ. ಲೆಟ್ ಅಸ್ ಸಿ ಫಸ್ಟ್ ಕೈಂಡ್ ಆಫ್ ಡಿಗ್ರಿ ಆಫ್ ಎ ರಿಲೇಶನ್ಶಿಪ್ ಅನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ವಿ ಹ್ಯಾವ್ ಯೂನರಿ ರಿಲೇಶನ್ಶಿಪ್. ಯೂನರಿ ರಿಲೇಶನ್ಶಿಪ್ ಇದರಲ್ಲಿನ ನಾನು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ, ನೋಡ್ರಿ. ಓಕೆ, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡಿಗ್ರಿ ಒನ್ ರಿಲೇಶನ್ಶಿಪ್. ಡಿಗ್ರಿ ಒನ್ ರಿಲೇಶನ್ಶಿಪ್ ಹಂಗಂದ್ರೆ ಡಿಗ್ರಿ ಒನ್ ರಿಲೇಶನ್ಶಿಪ್ ಅಂದ್ರೆ ಏನು? If only one entity is participating in a relationship, well, right? If only one entity is participating in a relationship, then it is called unary. Then it is ಯೂನರಿ ರಿಲೇಶನ್ಶಿಪ್. ಇಲ್ಲಿ ನೀವು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗ್ರಿ. ಓಕೆ, ಹಂಗಂದ್ರೆ ಓನ್ಲಿ ಒನ್ ಎಂಟಿಟಿ ಈಸ್ ಪಾರ್ಟಿಸಿಪೇಟಿಂಗ್ ಇನ್ ಎ ರಿಲೇಶನ್ಶಿಪ್ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಯೂನರಿ ಅಂತ ಕರಿತೀವಿ. ನಾನು ಎಕ್ಸಾಂಪಲ್ ಬರಿತೀನಿ ಅಂದರೆ ನಿಮಗೆ ಅರ್ಥ ಆಗುತ್ತೆ. ಓಕೆ, ನಾನು ನೋಡ್ರಿ ಹೇಗೆ ಬರಿತೀನಿ ಅಂದರೆ, ಎಂಪ್ಲಾಯಿ ಮ್ಯಾನೇಜಸ್ ಎಂಪ್ಲಾಯಿ, ಎಂಪ್ಲಾಯಿ ಮ್ಯಾನೇಜಸ್ ಎಂಪ್ಲಾಯಿ. ಇದು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ರಿ. ಒಬ್ಬ ಎಂಪ್ಲಾಯಿ ಇನ್ನೊಬ್ಬ ಎಂಪ್ಲಾಯಿನ ಮ್ಯಾನೇಜ್ ಮಾಡ್ಬೋದು. ದ್ಯಾಟ್ ಎಂಪ್ಲಾಯಿ ಕ್ಯಾನ್ ಬಿ ಮ್ಯಾನೇಜರ್. ಅವರು ಮ್ಯಾನೇಜರ್ ಇರ್ಬೋದು, ಬಟ್ ಅವರು ಕೂಡ ಎಂಪ್ಲಾಯಿ ಅಲ್ವಾ? ಅದಕ್ಕೆ ನಾವೇನಂತೀವಿ? ಎಂಪ್ಲಾಯಿ ಮ್ಯಾನೇಜಸ್ ಎಂಪ್ಲಾಯಿ ಆ್ಯಸ್ ಎ ಮ್ಯಾನೇಜರ್. ಎಂಪ್ಲಾಯಿ ಮ್ಯಾನೇಜಸ್ ಎಂಪ್ಲಾಯಿ. ಎಂಪ್ಲಾಯಿಗೆ ಏನೇನು ಅಟ್ರಿಬ್ಯೂಟ್ಸ್ ಇರ್ತಾವೋ ಮ್ಯಾನೇಜರ್ಗೂ ಅದೇ ಅಟ್ರಿಬ್ಯೂಟ್ಸ್ ಇರ್ತವೆ. ಮ್ಯಾನೇಜರ್ ಈಸ್ ಆಲ್ಸೋ ಎನ್ ಎಂಪ್ಲಾಯಿ.
ಅದನ್ನು ನಾವು ಹೀಗೆ ಬರಿಬೋದು, ಎಂಪ್ಲಾಯಿ ಮ್ಯಾನೇಜಸ್ ಎಂಪ್ಲಾಯಿ. ಇಲ್ಲಿ ಎಷ್ಟು ಎಂಟಿಟಿಗಳು ಪಾರ್ಟಿಸಿಪೇಟ್ ಮಾಡ್ತವೆ? ಯಾವ್ದು ರಿಲೇಷನ್ಶಿಪ್ ಏನಿದು? ಮ್ಯಾನೇಜಸ್ ಅನ್ನೋದು ರಿಲೇಷನ್ಶಿಪ್. ಆ್ಯಂಡ್ ಓನ್ಲಿ ಒನ್ ಎಂಟಿಟಿ ಈಸ್ ಪಾರ್ಟಿಸಿಪೇಟಿಂಗ್. ಎಂಪ್ಲಾಯ್ ಅನ್ನೋದು ಒಂದೇ ಎಂಟಿಟಿ, ಬಟ್ ಎಂಪ್ಲಾಯಿ ಆ್ಯಸ್ ಎ ಮ್ಯಾನೇಜರ್ ಮ್ಯಾನೇಜಸ್ ಎಂಪ್ಲಾಯಿ. ಬಟ್ ಮ್ಯಾನೇಜರ್ ಕೂಡ ಎಂಪ್ಲಾಯಿನೇ ಅಲ್ವಾ, ಅದಕ್ಕೆ ಏನಂತಾರೆ? ಎಂಪ್ಲಾಯ್ ಅನ್ನೋದು ಸಿಂಗಲ್ ಎಂಟಿಟಿ. ಹಂಗಂದ್ರೆ ಹೌ ಟು ಡ್ರಾ ದಿಸ್, ಹೌ ಟು ಶೋ ಇಟ್, ಇದನ್ನ ಹೆಂಗೆ ನಾವು ER ಡಯಾಗ್ರಾಮ್ ಥ್ರೂ ಶೋ ಮಾಡ್ಬೋದು ಅಂದರೆ, ಎಂಪ್ಲಾಯಿಗೆ ಒಂದು ನಿಮಗೆ ಎಂಟಿಟಿ ಬೇಕು, ಎಂಪ್ಲಾಯಿ ಮ್ಯಾನೇಜಸ್ ಎಂಪ್ಲಾಯಿ. ಇದನ್ನು ಹೇಗೆ ತೋರಿಸ್ಬೋದು ನೋಡ್ರಿ, ಎಂಪ್ಲಾಯಿ ಮ್ಯಾನೇಜಸ್ ಎಂಪ್ಲಾಯಿ. ವೆರಿ ಸಿಂಪಲ್. ದಿಸ್ ಈಸ್ ಹೌ ಯು ಕ್ಯಾನ್ ಶೋ ದಿ ER ಡಯಾಗ್ರಾಮ್ ಫಾರ್ ದಿಸ್. ಅಂದರೆ ಸೇಮ್ entities participating or single entities participating in a relationship. ಸಿಂಗಲ್ ಎಂಟಿಟೀಸ್ ಪಾರ್ಟಿಸಿಪೇಟಿಂಗ್ ಇನ್ ಎ ರಿಲೇಷನ್ಶಿಪ್. ಇದಕ್ಕೇನಂತಾರೆ? ಯೂನರಿ ಅಂತ ಕರೀತಾರೆ. ಹಾಗಂದ್ರೆ ಇದೇ ಥರ ಸಮ್ ಅದರ್ ಎಕ್ಸಾಂಪಲ್ಸ್ ಕೊಡಿ ನೋಡೋಣ. ಫಾರ್ ಎಕ್ಸಾಂಪಲ್, ಟೀಮ್ ಪ್ಲೇಸ್ ಅಗೇನ್ಸ್ಟ್ ಟೀಮ್. ಟೀಮ್ ಪ್ಲೇಸ್ ಅಗೇನ್ಸ್ಟ್ ಟೀಮ್, ಅದು ಬೇರೆ ಟೀಮ್, ಬಟ್ ಅದು ಕೂಡ ಟೀಮ್ ಅಲ್ವಾ? ಟೀಮ್ ಪ್ಲೇಸ್ ಅಗೇನ್ಸ್ಟ್ ಎ ಟೀಮ್. ಎರಡು ಟೀಮ್ಗಳು ಬೇರೆ ಬೇರೆ ಇದ್ರು, ದ ಎಂಟಿಟಿ ಇಸ್ ದ ಸೇಮ್. ಟೀಮ್ ಅನ್ನೋದು ಒಂದು ಎಂಟಿಟಿ, ಬಟ್ ಟೀಮ್ಗಳು ಬೇರೆ ಬೇರೆ ಇರ್ತವೆ. ಬಟ್ ಟೀಮ್ ಅನ್ನೋದು ಸಿಂಗಲ್ ಎಂಟಿಟಿ. ಟೀಮ್ ಪ್ಲೇಸ್ ಅಗೇನ್ಸ್ಟ್ ಟೀಮ್. ಇದೇನು? ಯೂನರಿ ರಿಲೇಷನ್ಶಿಪ್. ಇದಕ್ಕೇನಂತಾರೆ? ಯೂನರಿ ರಿಲೇಷನ್ಶಿಪ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಅನದರ್ ಎಕ್ಸಾಂಪಲ್, ಲೈಕ್ ಡಾಕ್ಟರ್ ಕನ್ಸರ್ಟ್ಸ್ ಡಾಕ್ಟರ್. ಡಾಕ್ಟರ್ ಕನ್ಸರ್ಟ್ಸ್ ಡಾಕ್ಟರ್. ಇದು ಕೂಡ ಯೂನರಿ ರಿಲೇಷನ್ಶಿಪ್. ಅವರು ಡಾಕ್ಟರ್, ಬೇರೆ ಡಾಕ್ಟರ್ ಇರ್ತಾರೆ ಅಷ್ಟೇ ಹೊರತು ಅವರು ಕೂಡ ಡಾಕ್ಟರೇ ಇರ್ತಾರೆ. ಫಾರ್ ಎಕ್ಸಾಂಪಲ್, ಯಾರೋ ಡಾಕ್ಟರ್ಗೆ ಅವ್ರಿಗೂ ಏನೋ ಫೀವರ್ ಇದೆ ಅಂತ ತಿಳ್ಕೊಳ್ಳಿ, ಅವರು ಬೇರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು. ಹಂಗಂದ್ರೆ ಡಾಕ್ಟರ್ ಕನ್ಸಲ್ಟ್ಸ್ ಡಾಕ್ಟರ್, ಬಟ್ ಬೋತ್ ಆರ್ ಡಿಫರೆಂಟ್ ಡಾಕ್ಟರ್ಸ್. ಈಗ ಡಾಕ್ಟರ್ ಆ್ಯಸ್ ಎ ಪೇಷಂಟ್ ಕನ್ಸಲ್ಟ್ಸ್ ಡಾಕ್ಟರ್, ರೋಲ್ ಚೇಂಜ್ ಆಗುತ್ತಷ್ಟೇ. ಬಟ್ ದೇರ್ ಈಸ್ ಓನ್ಲಿ ಒನ್ ಎಂಟಿಟಿ ಕಾಲ್ಡ್ ಡಾಕ್ಟರ್. ಡಾಕ್ಟರ್ ಅನ್ನೋದು ಒಂದೇ ಎಂಟಿಟಿ, ಬಟ್ ಇಬ್ಬರು ಡಾಕ್ಟರ್ಗಳು ಬೇರೆ ಬೇರೆನೇ. ಎಂಟಿಟಿ ಈಸ್ ಸೇಮ್. ಆ ಡಾಕ್ಟರ್ಗೆ ಏನೇನು ನೇಮ್ ಆರ್ ಡಾಕ್ಟರ್ ID ಏನೇನು ಇರುತ್ತೋ ಈ ಡಾಕ್ಟರ್ಗೂ ಅದೆಲ್ಲ ಇದ್ದೇ ಇರುತ್ತೆ. Got it? This is called as unary relationship. Unary relationship means if only one entity is participating in a relationship. ಅದಕ್ಕೆ ಏನಂತ ಕರೀತಾರೆ? ಡಿಗ್ರಿ 1 ರಿಲೇಷನ್ಶಿಪ್ ಅಂತಾನು ಕರೀತಾರೆ. ಐ ವಿಲ್ ರೈಟ್ ಡಿಗ್ರಿ 1 ರಿಲೇಷನ್ಶಿಪ್. ಡಿಗ್ರಿ 1 ಅಂದರೆ ಓನ್ಲಿ ಒನ್ ಎಂಟಿಟಿ ಈಸ್ ಪಾರ್ಟಿಸಿಪೇಟಿಂಗ್ ಇನ್ ಎ ರಿಲೇಷನ್ಶಿಪ್. ಅದೇ ಥರ definitely you know the next type can be binary relationship. ರಿಯಲ್ ವರ್ಲ್ಡಲ್ಲಿ ಈ ರಿಲೇಷನ್ಶಿಪ್ ಇರೋ ಡೇಟಾ ನಮಗೆ ಜಾಸ್ತಿ ಸಿಗುತ್ತೆ. ಬೈನರಿ ರಿಲೇಷನ್ಶಿಪ್. ಬೈನರಿ ರಿಲೇಷನ್ಶಿಪ್ ಅಂದ್ರೆ ಏನು? ಒಂದು ರಿಲೇಷನ್ಶಿಪ್ಪಲ್ಲಿ ಎರಡು ಎಂಟಿಟಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಅದಕ್ಕೆ ಏನಂತ ಕರೀತಾರೆ? ಬೈನರಿ ರಿಲೇಷನ್ಶಿಪ್. ಹಂಗಂದ್ರೆ ಏನು? ಐ ವಿಲ್ ರೈಟ್ ಇಫ್ two entities are participating in a relationship then it is binary. And it is also called as degree 2 relationship. ಇದಕ್ಕೇನಂತಾರೆ? ಡಿಗ್ರಿ 2 ರಿಲೇಷನ್ಶಿಪ್ ಅಂತ ಕರೀತಾರೆ. ಆ್ಯಂಡ್ ರಿಯಲ್ ವರ್ಲ್ಡಲ್ಲಿ ಈ ಥರ ಇರೋ
ರಿಲೇಷನ್ಶಿಪ್ಸ್ನೇ ಜಾಸ್ತಿ ಇರ್ತವೆ. ಓಕೆ, ಲೆಟ್ ಅಸ್ ರೈಟ್ an ಎಕ್ಸಾಂಪಲ್. ಎಂಪ್ಲಾಯಿ ವರ್ಕ್ಸ್ ಫಾರ್ ಡಿಪಾರ್ಟ್ಮೆಂಟ್. ಎಂಪ್ಲಾಯಿ ವರ್ಕ್ಸ್ ಫಾರ್ ಡಿಪಾರ್ಟ್ಮೆಂಟ್. ಇಲ್ಲಿ ಎರಡು ಎಂಟಿಟಿಗಳು ವರ್ಕ್ಸ್ ಫಾರ್ ಅನ್ನೋ ರಿಲೇಷನ್ಶಿಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಬೈನರಿ. ಅದಕ್ಕೆ ಏನಂತ ಕರೀತಾರೆ? ಬೈನರಿ ಅಂತ ಕರೀತಾರೆ. ಓಕೆ, ಲೆಟ್ ಅಸ್ ಡ್ರಾ ದಿ ಇಯರ್ ಡಯಾಗ್ರಾಮ್ ಫಾರ್ ದಿಸ್. ಇಯರ್ ಡಯಾಗ್ರಾಮ್ ಇದಕ್ಕೆ ಹೆಂಗೆ ಡ್ರಾ ಮಾಡಬೇಕು ನೋಡ್ರಿ. ಎಂಪ್ಲಾಯಿ ವರ್ಕ್ಸ್ ಫಾರ್, ರಿಲೇಷನ್ಶಿಪ್ ಇದ್ದರೆ ನೀವೇನು ಯೂಸ್ ಮಾಡಬೇಕು? ರೋಂಬಸ್ ಅಥವಾ ಡೈಮಂಡ್ ಯೂಸ್ ಮಾಡಬೇಕು. ಡಿಪಾರ್ಟ್ಮೆಂಟ್ ವರ್ಕ್ಸ್ ಫಾರ್ ಈಸ್ ಎ ರಿಲೇಷನ್ಶಿಪ್. ಗಾಟ್ ಇಟ್? ದಿಸ್ ಈಸ್ ವಾಟ್ ಬೈನರಿ ರಿಲೇಷನ್ಶಿಪ್. ಒಂದು ರಿಲೇಷನ್ಶಿಪ್ಪಲ್ಲಿ ಎರಡು ಎಂಟಿಟಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಅದಕ್ಕೇನಂತ ಕರೀತಾರೆ? ಬೈನರಿ ರಿಲೇಷನ್ಶಿಪ್ ಅಂತ ಕರೀತಾರೆ. ಆ್ಯಂಡ್ ಲೆಟ್ ಅಸ್ ರೈಟ್ ಸಮ್ ಮೋರ್ ಎಕ್ಸಾಂಪಲ್ಸ್. ಆಲ್ಮೋಸ್ಟ್ ಆಲ್ ರಿಯಲ್ ಲೈಫ್ ಡೇಟಾನಲ್ಲಿ ಸಿಗುವಂಥ ರಿಲೇಷನ್ಶಿಪ್ ಏನಿರುತ್ತೆ? ಬೈನರಿನೇ ಇರುತ್ತೆ. ಓಕೆ, ಮದರ್ ಹ್ಯಾಸ್ ಚೈಲ್ಡ್. ಮದರ್ ಹ್ಯಾಸ್ ಚೈಲ್ಡ್. ಇದು ಕೂಡ ಒನ್ ಆಫ್ ದಿ ಬೈನರಿ ರಿಲೇಷನ್ಶಿಪ್. ಮದರ್ ಅನ್ನೋದು ಒಂದು ಎಂಟಿಟಿ, ಚೈಲ್ಡ್ ಅನ್ನೋದು ಅನದರ್ ಎಂಟಿಟಿ, ಹ್ಯಾಸ್ ಅನ್ನೋದು ರಿಲೇಷನ್ಶಿಪ್. ಆರ್ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ, ಸ್ಟೂಡೆಂಟ್ ಎನ್ರೋಲ್ಸ್ ಫಾರ್ ದ ಕೋರ್ಸ್. ಸ್ಟೂಡೆಂಟ್ ಎನ್ರೋಲ್ಸ್ ಫಾರ್ ದ ಕೋರ್ಸ್. ಸ್ಟೂಡೆಂಟು ಈ ಕೋರ್ಸಿಗೆ ಜಾಯಿನ್ ಆಗ್ತಾರೆ. ಸ್ಟೂಡೆಂಟ್ ಅನ್ನೋದು ಒನ್ ಎಂಟಿಟಿ, ಕೋರ್ಸ್ ಅನ್ನೋದು ಅನದರ್ ಎಂಟಿಟಿ. ದೇರ್ ಆರ್ ಟೂ ಎಂಟಿಟೀಸ್ ಪಾರ್ಟಿಸಿಪೇಟಿಂಗ್ ಇನ್ ಎ ರಿಲೇಷನ್ಶಿಪ್, ಎನ್ರೋಲ್ಸ್. ಓಕೆ, ಆರ್ ಟೀಚರ್ ಟೀಚಸ್ ಸ್ಟೂಡೆಂಟ್. ಟೀಚರ್ ಟೀಚಸ್ ಸ್ಟೂಡೆಂಟ್. ಇಲ್ಲಿ ಟೀಚರ್ ಅನ್ನೋದು ಒಂದು ಎಂಟಿಟಿ, ಸ್ಟೂಡೆಂಟ್ ಅನ್ನೋದು ಅನದರ್ ಎಂಟಿಟಿ, ಆ್ಯಂಡ್ ಟೀಚರ್ಸ್ ಈಸ್ ಎ ರಿಲೇಷನ್ಶಿಪ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಬೈನರಿ. ಟೀಚರ್ಸ್ ಅನ್ನೋ ರಿಲೇಷನ್ಶಿಪ್ಪಲ್ಲಿ ಎರಡು ಎಂಟಿಟಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಓಕೆ, ಗಾಟ್ ಇಟ್? ನೆಕ್ಸ್ಟ್, ದ ನೆಕ್ಸ್ಟ್ ಟೈಪ್ ಆಫ್ ರಿಲೇಷನ್ಶಿಪ್ ಆರ್ ಡಿಗ್ರಿ ಆಫ್ ರಿಲೇಷನ್ಶಿಪ್ ಈಸ್ ಟರ್ನರಿ ರಿಲೇಷನ್ಶಿಪ್. ಟರ್ನರಿ ರಿಲೇಷನ್ಶಿಪ್. ಆ್ಯಂಡ್ ಹೆಸರಲ್ಲೇ ನಿಮಗೆ ಗೊತ್ತಾಗುತ್ತೆ ಟರ್ನರಿ ಅಂದ್ರೆ ಏನು. ಒಂದು ರಿಲೇಷನ್ಶಿಪ್ಪಲ್ಲಿ ಮೂರು ಎಂಟಿಟಿಗಳು ಪಾರ್ಟಿಸಿಪೇಟ್ ಮಾಡ್ತಿರ್ಬೇಕು ಅಂತ ರಿಲೇಷನ್ಶಿಪ್ಗೆ ಏನಂತಾರೆ? ಡಿಗ್ರಿ 3 ರಿಲೇಷನ್ಶಿಪ್ ಆರ್ ಟರ್ನರಿ ರಿಲೇಷನ್ಶಿಪ್ ಅಂತ ಕರೀತಾರೆ. ಓಕೆ, ಐ ವಿಲ್ ರೈಟ್ ಸೇಮ್. ಇಫ್ 3 entities are participating, 3 entities are participating in a relationship, then it is ternary. Ternary andre degree 3. And usually we may not find such kind of real life situations. ಇದ್ರೂ ಇರ್ಬೋದು. ಓಕೆ, ಒಂದು ರಿಲೇಷನ್ಶಿಪ್ಪಲ್ಲಿ ಮೂರು ಎಂಟಿಟೀಸ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇರೋ ರಿಲೇಷನ್ಶಿಪ್ಗೆ ಏನಂತ ಕರೀತಾರೆ? ಟರ್ನರಿ ರಿಲೇಷನ್ಶಿಪ್ ಅಂತ ಕರೀತಾರೆ. ಒಂದು ಸಿಂಪಲ್ ಎಕ್ಸಾಂಪಲ್ ಐ ವಿಲ್ ರೈಟ್ ನೋಡ್ರಿ. ಫಾರ್ ಎಕ್ಸಾಂಪಲ್, supplier supplies items to the shop. ಹಂಗಂದ್ರೆ ಇಲ್ಲಿ ನೋಡ್ರಿ, ಹೌ ಮೆನಿ ಎಂಟಿಟೀಸ್ ಆರ್ ದೇರ್? ಸಪ್ಲೈಯರ್ ಅನ್ನೋದು ಒಂದು ಎಂಟಿಟಿ, ಐಟಮ್ಸ್ ಅನ್ನೋದು ಅನದರ್ ಎಂಟಿಟಿ, ಇವನ್ ಶಾಪ್ ಅನ್ನೋದು ಅನದರ್ ಎಂಟಿಟಿ. There are 3 entities participating in a relationship. That's why it is called as ternary. How you are going to draw this? Supplier entity idare rectangle ಹಾಕಬೇಕು, ರಿಲೇಷನ್ಶಿಪ್ ಇದ್ರೆ ಡೈಮಂಡ್ ಯೂಸ್ ಮಾಡಬೇಕು, ಶಾಪ್ ಅಥವಾ ಪ್ರಾಜೆಕ್ಟ್ ಅಂತಾನು ನೀವು ಬರಿಬೋದು. ಓಕೆ, ಅಂಡ್ ದಿಸ್ ಇಸ್ ವಾಟ್, ಒಂದೇ ರಿಲೇಷನ್ಶಿಪ್ಗೆ 3 ಎಂಟಿಟೀಸ್ಗಳು ಅಟ್ಯಾಚ್ ಆಗಿರ್ತವೆ.
supplier supplies items to the shop. got it? ಈ ತರ ಸಮ್ ಅದರ್ ಎಕ್ಸಾಂಪಲ್ ಹೇಳಕ್ ಟ್ರೈ ಮಾಡ್ರಿ. ಡಾಕ್ಟರ್ಸ್ prescribes a medicine to the patient. Will write doctor prescribes medicine to the patient. How many entities are there? Doctor ಅನ್ನೋದು ಒಂದು ಎಂಟಿಟಿ, ಮೆಡಿಸಿನ್ ಅನ್ನೋದು another entity, patient ಅನ್ನೋದು ಇನ್ನೊಂದು ಎಂಟಿಟಿ. Means there are three entities participating in a relationship. That's why it is called as ternary. ಅಥವಾ student enrolls for the course taught by the teacher. ಒಂದೊಂದು ಕೋರ್ಸ್ಗೆ ಇದೇ ಟೀಚರ್ ಫಿಕ್ಸ್ ಅಂತ ಇರ್ತಾರೆ, ಅಲ್ಲಿ ಈ ಸಿಚುವೇಶನ್ ವರ್ಕ್ ಆಗೋ ಚಾನ್ಸ್ ಇದೆ. ಒಂದು ಕೋರ್ಸ್ಗೆ ಇದೇ ಟೀಚರ್ ಇವರು ಫಿಕ್ಸ್, ಇವರೇ ಟೀಚರ್ ಇದ್ದಾರೆ, ಹಿಂಗೆ ಸಿಚುವೇಶನ್ ಇದ್ದರೆ ನೀವು ಏನು ಬರಿಬೋದು ಇದಕ್ಕೆ ಎಕ್ಸಾಂಪಲ್. ವಿಲ್ ರೈಟ್ ಸ್ಟೂಡೆಂಟ್ enrolls for the course taught by instructor ಅಥವಾ ಟೀಚರ್ ಅಂತ ಬರೆದ್ರು ಓಕೆ. ಇನ್ಸ್ಟ್ರಕ್ಟರ್ ಅಂದ್ರೆ ಏನು? ಸ್ಟೂಡೆಂಟ್ ಎನ್ರೋಲ್ ಫಾರ್ ದ ಕೋರ್ಸ್ ಟಾಟ್ ಬೈ ಇನ್ಸ್ಟ್ರಕ್ಟರ್. ಈ ಸ್ಟೂಡೆಂಟ್ ಈ ಕೋರ್ಸ್ಗೆ ಜಾಯಿನ್ ಆಗ್ತಾರೆ, ಆ ಕೋರ್ಸ್ ಯಾರು ಹೇಳ್ತಾರೆ? ಇನ್ನೊಬ್ಬರು ಇನ್ಸ್ಟ್ರಕ್ಟರ್. ಇಲ್ಲಿ ದೇರ್ ಆರ್ ತ್ರೀ ಎಂಟಿಟೀಸ್, ಸ್ಟೂಡೆಂಟ್, ಕೋರ್ಸ್ ಆ್ಯಂಡ್ ಇನ್ಸ್ಟ್ರಕ್ಟರ್. ಇದು ಯಾವಾಗ ಅಪ್ಲೈ ಆಗುತ್ತಂದರೆ ಆ ಕೋರ್ಸನ್ನು ಟೀಚ್ ಮಾಡೋರು ಒಬ್ಬರೇ ಇನ್ಸ್ಟ್ರಕ್ಟರ್ ಇರಬೇಕು. ಫಿಕ್ಸ್ಡ್ ಇನ್ಸ್ಟ್ರಕ್ಟರ್ ಇದ್ದಾಗ ದಿಸ್ ವಿಲ್ ವರ್ಕ್. ಓಕೆ, ದಿಸ್ ಈಸ್ ವಾಟ್ ಆಲ್ ಅಬೌಟ್ ಡಿಗ್ರಿ ಆಫ್ ಎ ರಿಲೇಶನ್ಶಿಪ್. ಡಿಗ್ರಿ 1 ಅಂದರೆ ಯೂನರಿ, ಡಿಗ್ರಿ 2 ಅಂದರೆ ಬೈನರಿ, ಡಿಗ್ರಿ 3 ಅಂದರೆ ಟರ್ನರಿ. 1 ಅಂದರೆ ಒಂದೇ ಎಂಟಿಟಿ ರಿಲೇಶನ್ಶಿಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತವೆ, ಬಟ್ ಇನ್ಸ್ಟನ್ಸಸ್ ಬೇರೆ ಇರ್ತವೆ. ಎಂಪ್ಲಾಯ್ ಮ್ಯಾನೇಜಸ್ ಎಂಪ್ಲಾಯ್ ಅಂದರೆ ಈ ಎಂಪ್ಲಾಯ್ನೇ ಬೇರೆ, ಆ ಎಂಪ್ಲಾಯ್ನೇ ಬೇರೆ. ಈ ಎಂಪ್ಲಾಯಿ ಇವರು ಮ್ಯಾನೇಜರ್ ಇರ್ತಾರೆ, ಆ್ಯಸ್ ಎ ಮ್ಯಾನೇಜರ್ ಹಿ ಈಸ್ ಮ್ಯಾನೇಜಿಂಗ್ ಅದರ್ ಎಂಪ್ಲಾಯೀಸ್. ಬಟ್ ಮ್ಯಾನೇಜರ್ ಇದ್ರೂ ಕೂಡ ಅವರ ಎಂಪ್ಲಾಯ್ನೇ, ಅದಕ್ಕೆ ಎಂಪ್ಲಾಯ್ ಅನ್ನೋದು ಸಿಂಗಲ್ ಎಂಟಿಟಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಬೈನರಿ ರಿಲೇಶನ್ಶಿಪ್ ಅಂದರೆ 2 ಎಂಟಿಟೀಸ್ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತವೆ ರಿಲೇಶನ್ಶಿಪ್ಪಲ್ಲಿ, ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಸೋ ಮೆನಿ ಎಕ್ಸಾಂಪಲ್ಸ್ ಆಫ್ ಬೈನರಿ ರಿಲೇಶನ್ಶಿಪ್. ಓಕೆ, ternary is usually it is difficult to find ternary relationship in the real world. Okay, got it? ಅರ್ಥ ಆಯ್ತಲ್ಲ? If you have any questions to ask, you can comment, and if you are new to the channel, please subscribe and share the video. Thank you.